ಹಲೋ. ಈ ವಿಡಿಯೋ ಇಬ್ಬರು ಅಣ್ಣ ತಮ್ಮರದು. ಭಾರಿ ಜೀವಿತ ಇಬ್ಬರು ಅಣ್ಣ ತಮ್ಮರು, ಭಾರಿ ಪ್ರೀತಿವಂತ ಅಣ್ಣ ತಮ್ಮದಿವು. ಎಷ್ಟು ಜೀವನ, ಎಷ್ಟು ಅಣ್ಣ ತಮ್ಮರನ್ನು ಬಾಂಧವ್ಯ ಎಷ್ಟು ಚಂದ ಇರುತ್ತೆ ನೋಡ್ರಿ. ಇಲ್ಲೇ ಸಣ್ಣ ತಮ್ಮ ಸಾಲಿ ಕಲಿತಿರ್ತಾನೆ, ಹಿರಿಯ ಅಣ್ಣ ಆಫೀಸ್ನಾಗ ಆಗಲಿ ಒಂದು ನೌಕರಿ ಮಾಡ್ತಿರ್ತಾನೆ, ಆಫೀಸ್ನಾಗಲಿ ಒಂದು ನೌಕರಿ ಮಾಡ್ತಿರ್ತಾನೆ. ಹಿರಿಯ ಒಂದು ಲಗ್ನ ಆಗಿರ್ತದೆ, ಸಣ್ಣ ಒಂದು ಲಗ್ನ ಆಗಿರೋದಿಲ್ಲ. ಇವ ಸಾಲಿ ಕಲಿತಿರ್ತಾನೆ. ಸಾಲಿ ಇವನೇ ಅಣ್ಣನೇ ಕಲಿಸ್ಬೇಕು. ತಮ್ಮಗೆ ಸಾಲಿ ಕಲ್ಸ್ಕೊಂತ ರೊಕ್ಕ ಹಾಕೊಂಡು ಸಾಲಿ ಕಲ್ಸ್ಕೊಂತ ಹೋತಾನ. ಒಂದು ಸಾಲಿ ಕಲ್ತಗಳೇನ ಆಗಲೇ ವರ್ಷ 2 ವರ್ಷದಾಗ ಡಿಗ್ರಿ ಮುಗಿಸ್ಕೊಂಡು ಊರಿಗೆ ಬರ್ತಾನೆ. ಊರಿಗೆ ಬಂದು ಕೇಸಿ ಊಟ ಮಾಡೋದು, ಮೊಬೈಲ್ ಹೊಡ್ಕೊಂಡು ಕುಂದಿರೋದು. ಇವ ಇದೇ ಮಾಡ್ತಿರ್ತಾನೆ. ಅವಾಗ ಅಣ್ಣ ಒಂದಿನ ಸಿಟ್ಟು ಬಂದು ಕೇಸಿ ಹೋಗಿ ಬೈತಾನ. ಹೆಂಗೈತೆ ನೋಡ್ರಿ ಇದು. ಅಣ್ಣ ಸಿಟ್ಟಿಗೆ ಬಂದು ಬೈತಾನ. ಬೈದ್ರೂ ಹಚ್ಕೊಳಂಗಿಲ್ಲ. ಅವ ಏನು ಮಾಡಿದಾನಪ್ಪ ಅಂತಂದ್ರೆ, ಜಗತ್ತಿನಾಗ ಏನಾರ ಸಿಗ್ತಿತ್ತು, ಏನಾರ ನೋಡ್ಬೇಕಾಗಿತ್ತಪ್ಪ ಅಂತಂದ್ರೆ ಅದು ನಮ್ಮ ಅಣ್ಣನ ಬಳಿ ಸಿಗುತ್ತೆ ಹೊರತಾಗಿ ಮತ್ತೆ ಎಲ್ಲಿ ಸಿಗಂಗಿಲ್ಲ. ನಾ ಎಲ್ಲಿ ಹೋದ್ರೂ ನನಗೆ ಸಿಗಂಗಿಲ್ಲ ಅನ್ನೋದು ಅಷ್ಟು ವಿಶ್ವಾಸ ಅವ್ರ ಅಣ್ಣನ ಮ್ಯಾಗ. ಅವಾಗ ಅಷ್ಟು ಅಣ್ಣನ ಮ್ಯಾಗ ಬಾಂಧವ್ಯ ಅವಾಗ. ಅವ್ರ ಅಣ್ಣ ಸಿಟ್ಟಿಗೆ ಎದ್ದಿದ್ದಕ್ಕೆ ದೊಡ್ಡ ವಿಚಿತ್ರ ಆಗುತ್ತೆ ಅವಾಗ. ಏನಿದು ಹಿಂಗ್ಯಾಕಾದ? ಏನಿಲ್ಲ, ಎಲ್ಲಾರ ಹೋಗಿ ನೌಕರಿ ಮಾಡ್ಬೇಕು ಒಂದು, ಎಲ್ಲಾರ ದುಡಿಬೇಕು ಒಂದು ಅಂತ ಕೇಸಿ ಬಟ್ಟೆ ಕೊಟ್ಟು ಅವನು ಬ್ಯಾಗ್ ಕೊಟ್ಟು ಹೊರಗೆ ದಬ್ಬಿಡ್ತಾನೆ. ದಬ್ಬಿಂದ ಅನಿವಾರ್ಯ, ದಬ್ಬಿಂದ ಹೋಗಲೇಬೇಕು. ಮನೆ ಹಿರಿಯ ಏನು ದಬ್ತಾನಪ್ಪ ಅಂತಂದಾಗ ಸಣ್ಣ ಹೋಗಲೇಬೇಕು, ಹೋಗ್ಬಿಡ್ತಾನೆ. ಅಣ್ಣನ ಹೆಂಡ್ತಿ, ಅವನ ಹೆಂಡ್ತಿ ಅವಾಗ ಹೇಳ್ತು, ಗಂಡಕ್ಕೆ ಕೇಳ್ತಾಳ, ಅಲ್ಲ ನೀವು ಎಲ್ಲಿಂದ ಸಿಟ್ಟು ಬಂತು, ಏನು ಬಂತು ನಿಮಗೆ? ಹ್ಯಾಂಗೆ ಇದು ಒಮ್ಮದಮ್ಮಲಿಗೆ ಒಬ್ಬ ತಮ್ಮ ಇರೋ, ಒಬ್ಬನೇ ತಮ್ಮ ಅದಾನ, ಅವಾಗ ಹಿಂಗೆ ಯಾಕೆ ಮಾಡಿದಿರಿ ಅಂತ ಹೇಳ್ತಾರೆ. ನಿನಗೆ ಎಷ್ಟು ನೋವು ಆಗ್ಯದ, ಅದಕ್ಕಿಂತ ನನಗೆ 10 ಪಟ್ಟು ನೋವು ಆಗ್ಯದ. ಆದ್ರೆ ನನ್ನ ಪ್ರೀತಿ ಅವಾಗ ದುಡಿಗೊಡವಲ್ದು, ನನ್ನ ಪ್ರೀತಿ ಅವಾಗ ದುಡಿಗೊಡವಲ್ದು. ಅದಕ್ಕೆ ನಾನು ಒಂಥರ ಮನಸ್ಸು ಕಲ್ಲು ಮಾಡ್ಕೊಂಡು ಕೇಸಿ ಹೊರಗೆ ದಬ್ಬೀನಿ. ಅವ ಮನುಷ್ಯಾಗೆ ಬರ್ತಾನವ, ಯಾಕಂದ್ರೆ ನನಗೆ ವಿಶ್ವಾಸ ಐತೆ ನಮ್ಮ ತಮ್ಮ ನನ್ನಿಂದ ಹೊರಗೆ ಹೋದ್ರೆ ಕೆಟ್ಟ ಚಟಗಳು ಕಲಿಯಂಗಿಲ್ಲ, ಕೆಟ್ಟ ಒಂದು ದುರ್ಬುದ್ಧಿನೂ ಕಲಿಯಂಗಿಲ್ಲ. ನನ್ನ ತಮ್ಮ ನನ್ನ ದುಡ್ದ ಬರ್ತಾನೆ ಅನ್ನೋದು ನನಗೆ ವಿಶ್ವಾಸ ಐತೆ ಅಂತ ಹೇಳಿ ಹೆಂಡ್ತಿಗೆ ಹೇಳ್ತಾನೆ. ಹೇಳಿಂದ 2 ತಿಂಗಳು ಬಿಟ್ಟಿಂದ ಹೊಳ್ಳಿ ಪಗಾರ ತೊಗೊಂಡು ಮನೆಗೆ ಬರ್ತಾನೆ. ತೊಗೊಂಬರ್ರಾಗ ಅಣ್ಣ ತಮ್ಮ ಮುಂದೆ ಬರ್ತಾನೆ, ಅಣ್ಣ ಹಿಂದೆ ಬರ್ತಾನೆ. ಆದ್ರೆ ಅಣ್ಣಗೆ ಹಿಂದೆ ಬಂದಿದ್ದು ತಮಗೆ ಗೊತ್ತಿರೋದಿಲ್ಲ. ಬಂದು ರೊಕ್ಕ ತೊಗೊಂಡು ಅವ್ರು ಒನಿಕಾಯಿ ಕೊಡಕ್ಕೆ ಹೋಗ್ತಾನೆ. ಇವು ರೊಕ್ಕ ಫಸ್ಟ್ ಪಗಾರ ನನಗೆ ಬಂದದ, ನಮ್ಮ ಅಣ್ಣನ ಕಾಯಿ ಕೊಡಬೇಕು, ಯಾವಾರ ಮಸೂದಿಗಾರ ಮಂದಿಗಾರ ಹಾಕಬೇಕಿಲ್ಲ ಅಂತ ಕೇಶ ಅವ್ರ ವೈನಿ ಹೇಳ್ತಾಳೆ. ಹೇಳ್ತಾನೆ, ಎಲ್ಲ ದೇವ್ರೂ, ಎಲ್ಲ ಮಂದಿರೂ, ಎಲ್ಲ ಮಸೀದಿನೂ ನಮ್ಮ ಅಣ್ಣನೇ ಅದಾನ. ಅವನು ಬಿಟ್ಟರೆ ನನಗೆ ಯಾವ ದೇವ್ರೂ ಇಲ್ಲ. ಯಾಕಂತಂದ್ರೆ ನನಗೆ ನಮ್ಮ ಅಣ್ಣನೇ ದೇವರು, ನಾನು ಮೊದಲು ಅವನ ಕಾಯಿ ಕೊಡ್ಬೇಕಂತಂದು. ಈ ಮಾತು ಅವ್ರ ಅಣ್ಣ ಹಿಂದೆ ನಿಂತು ಕೇಳ್ತಾನೆ. ಅವ್ರ ವೈನಿ ಮುಂದೆ ಹೇಳೋ ಟೈಮ್ನಾಗ ಅವ್ರ ಅಣ್ಣಗೆ, ನಾನು ಏನು ಮಾಡಿದ್ರೂ ಸಕ್ಸಸ್ ಆಗುತ್ತಪ್ಪ ಅಂತ ಅನ್ನೋದು, ನಾ ಏನು ಮಾಡೋದು ಸಕ್ಸಸ್ ಆಗುತ್ತೆ ನನಗೆ ವಿಶ್ವಾಸ ಇತ್ತು. ನಮ್ಮ ತಮ್ಮ ನಾ ಮಾಡಿದ್ದು ಈ ಸಕ್ಸಸ್ ಮಾಡ್ಕೊಂಡು ಬಂದ ಅಂತ ಕೇಸಿ ಮನಸ್ಸು ಖುಷಿ ಮಾಡ್ಕೊಂಡಿದ್ದಾನೆ ಅಲ್ಲೇ ನಿಂತಲ್ಲೇ. ಇವ್ರ ರೊಕ್ಕ ನಮ್ಮ ಅಣ್ಣನಿಗೆ ಕೊಡ್ರಿ ಅಂತ ಕೇಸಿ ಮುಂದೆ ಹೋಗೋ ಟೈಮ್ನಾಗ ಅವ್ರ ತಮ್ಮಗೆ ನಿಂದಿರ್ಸ್ತಾನೆ. ನಿಂತಾಗ ಅವಾಗ ನನ್ನ ಕಡೆಯಿಂದ ನಿನಗೇನಾರು ಆಗಿತ್ತು ಅಂದ್ರೆ, ಇಲ್ಲ ಅಣ್ಣ ನನಗೆ ಒಂದು ಒಳ್ಳೆ ಮಾರ್ಗ ತೋರಿಸ್ತೇವೆ ನೀನೇ ಅಂತ ಹೇಳಿ ಕೇಸಿ ಅವ್ರ ಅಣ್ಣಗೆ ಒಪ್ಕೊತಾನ. ಅವ್ರ ಅಣ್ಣ ಇಷ್ಟು ಮಾತು ಅನ್ಬೇಕಪ್ಪ ಅಂತಂದ್ರೆ, ಒಂದು ದೇವರ ಬಲ್ಲಿ ಒಂದು ದುವಾ ಮಾಡಾಗ, ಒಂದು ಪ್ರಾರ್ಥನೆ ಮಾಡಾಗ ಏನು ಕೇಳ್ತಿತ್ತಪ್ಪ ಅಂತಂದ್ರೆ, ನಮ್ಮ ತಮ್ಮನ ಆರೋಗ್ಯದಾಗ, ನಮ್ಮ ತಮ್ಮನ ಶಿಕ್ಷಣದಾಗ, ಅವನ ಜೀವನದಾಗ ಯಾವ ಕಷ್ಟ ಬರಲಾಗ ನೋಡಪ್ಪ ಅಂತ ಕೇಸಿ ಮೊದಲು ತಮ್ಮಂದು ದುವಾನು ಬಿಡ್ತಿದ್ದ, ಪರಮಾತ್ಮ ಬಳಿ ಪ್ರಾರ್ಥನೆ ಮಾಡ್ತಿದ್ದ. ಅಂತಿಂತ ಅಣ್ಣ ತಮ್ಮರು ಅದಾರ ಜಗತ್ತಿನಾಗ. ಈ ವಿಡಿಯೋ ದಯವಿಟ್ಟು ಮುಂದೆ ಶೇರ್ ಮಾಡಿರಿ. ಮುಂದಾದರೂ ಯಾವ ಅಣ್ಣ ತಮ್ಮರಾದರೂ ಈ ಟೈಪ್ ವಿಡಿಯೋ ನೋಡಿಕೇಸಿ ಆ ಟೈಪ್ ಜೀವನ ಮಾಡೋದು ಕಲೀರಿ. ಈ ವಿಡಿಯೋ ನೋಡಿಕೇಸಿ ಸುಮ್ಮನೆ ನೋಡಿ ಮುಂದೆ ಮ್ಯಾಕ್ ಸರತ್ತು ಉಪಯೋಗಿಲ್ಲ. ಈ ವಿಡಿಯೋ ನೋಡಿಕೇಸಿ ಅಣ್ಣ ತಮ್ಮರು ಕೂಡ ಸ್ವಲ್ಪ ಬಾಂಧವ್ಯ ಚೆಂದಾಗಿ ಇಟ್ಕೊಂಡು ಕಲೀರಿ. ಯಾಕಂತಂದ್ರೆ
ಮನಸ್ಸು ನೋವು ಮಾಡ್ಕೊಂಡ್ರಪ್ಪ ಅಂತಂದ್ರೆ ಅಣ್ಣ ತಮ್ಮರು ಮನಸ್ಸು ನೋವತ್ತಪ್ಪ ಅಂತಂದ್ರೆ ಮುಂದೆ ಏನೂ ಆಗಲ್ಲ. ಯಾಕಂತಂದ್ರೆ ಮನೆಗೆ ಅಣ್ಣಪ್ಪ ಅಂತಂದ್ರೆ ಆ ಸ್ಥಾನ ತಂದೆ ಸ್ಥಾನ ಇರ್ತದೆ. ಅದು ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಮುಂದೆ ಕಳಿಸೋ ಪ್ರಯತ್ನ ಮಾಡಿರಿ. ನಿಮ್ಮಲ್ಲಿ ಇಟ್ಕೋಬೇಡ್ರಿ, ದಯವಿಟ್ಟು ಕಳಿಸ್ರಿ. ನಾ ಹೇಳಿದ ಮಾತು ನಿಮ್ಗೆ ಸರಿ ಅನ್ನಿಸ್ತಪ್ಪ ಅಂತಂದ್ರೆ ವಿಡಿಯೋಗೆ ಶೇರ್ ಮಾಡಿರಿ, ಕಳಿಸ್ರಿ, ಮುಂದೆ ಕಳಿಸ್ರಿ ಅಂತ ಹೇಳ್ತೀನಿ ನಾನು. ದಯವಿಟ್ಟು ಈ ವಿಡಿಯೋ ಮುಂದೆ ಕಳಿಸ್ರಿ.